ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆಯಾಗಿ ಜನ ತತ್ತರಿಸಿ ಹೋಗಿದ್ದರು. ಮದುವೆಗೆ ತಾಳಿ ತರೋಕ್ಕೂ ಕೂಡ ಆಗ್ತಿರಲಿಲ್ಲ, ಅಷ್ಟು ಜಾಸ್ತಿ ಆಗಿತ್ತು ಚಿನ್ನದ ಬೆಲೆ. ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ. ಚಿನ್ನದ ಬೆಲೆ ಭಾರಿ ಕಡಿಮೆಯಾಗಲಿದೆ. 2026ರ ಜನವರಿಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 1.8 ಲಕ್ಷ ಗಡಿ ದಾಟಿತ್ತು. ಆದರೆ ಫೆಬ್ರವರಿ ಮಧ್ಯಭಾಗದಲ್ಲಿ ಇದು 1.55 ಲಕ್ಷಕ್ಕೆ ಇಳಿಕೆಯಾಗಿದೆ. ತಜ್ಞರ ಪ್ರಕಾರ ಇನ್ನು 3 ತಿಂಗಳಲ್ಲಿ 2027ರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ 1 ಲಕ್ಷಕ್ಕಿಂತಲೂ ಕಡಿಮೆಯಾಗುವ ಸಾಧ್ಯತೆ ಇದೆ. ಚಿನ್ನದ ಬೆಲೆ ಇಳಿಕೆಗೆ ಪ್ರಮುಖ ಕಾರಣಗಳು: ಅಮೆರಿಕ ರಷ್ಯಾ ರಹಸ್ಯ ಒಪ್ಪಂದ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಮತ್ತೆ ಅಮೆರಿಕನ್ ಡಾಲರ್ ವ್ಯವಸ್ಥೆಯೊಂದಿಗೆ ವ್ಯಾಪಾರ ಮಾಡಲು ಆಸಕ್ತಿ ತೋರಿದ್ದಾರೆ. ಇದು ಚಿನ್ನದ ಮೇಲಿನ ಹೂಡಿಕೆಯ ನಂಬಿಕೆಯನ್ನು ಕಡಿಮೆ ಮಾಡಬಹುದು. ಡಾಲರ್ ಪ್ರಭಾವ. ರಷ್ಯಾ ಮತ್ತೆ ಡಾಲರ್ ಬಳಕೆಗೆ ಮುಂದಾದರೆ ಡಿ-ಡಾಲರೈಸೇಷನ್ ಅಭಿಯಾನಕ್ಕೆ ಹೊಡೆತ ಬೀಳಲಿದೆ. ಇದರಿಂದ ಸೆಂಟ್ರಲ್ ಬ್ಯಾಂಕುಗಳು ತಾವು ಸಂಗ್ರಹಿಸಿಟ್ಟಿರುವ ಚಿನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಶುರು ಮಾಡಬಹುದು. ಪೂರೈಕೆ ಹೆಚ್ಚಳ. ಬ್ಯಾಂಕುಗಳು ಚಿನ್ನವನ್ನು ಮಾರಾಟ ಮಾಡಿದರೆ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆ ದಿಢೀರನೆ ಹೆಚ್ಚಾಗುತ್ತದೆ. ಆದರೆ ಬೇಡಿಕೆ ಕಡಿಮೆಯಾಗುವುದರಿಂದ ಬೆಲೆ ಪಾತಾಳಕ್ಕೆ ಇಳಿಯುತ್ತದೆ. ಖರೀದಿದಾರರಿಗೆ ಸಲಹೆ. ಚಿನ್ನದ ಬೆಲೆ ಈಗಾಗಲೇ ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಇನ್ಮುಂದೆ ಇಳಿಕೆಯ ಹಾದಿಯಲ್ಲಿರಲಿದೆ. ಹಾಗಾಗಿ ಚಿನ್ನ ಖರೀದಿಸಲು ಪ್ಲಾನ್ ಮಾಡುತ್ತಿರುವವರು ಸ್ವಲ್ಪ ಕಾಲ ಕಾಯುವುದು ಉತ್ತಮ. ನಿಮ್ಮ ಪ್ರಕಾರ ಪ್ರತಿ ಗ್ರಾಂ ಚಿನ್ನ ಎಷ್ಟು ರೂಪಾಯಿಗೆ ಸಿಗಬೇಕೆಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.